ಇವತ್ತು ಸಂಕ್ರಾಂತಿ ಸ್ಪೆಷಲ್ ಅಂತ ನಮ್ಮ ಮನೇಲಿ ಪೊಂಗಲ್ ಮಾಡೋರೆ. ಸೌಟ್ ಒಳಗಡೆನೆ ಹೋಯ್ತಿಲ್ಲ. ಇದು ಕಬ್ಬಂತೆ, ಅದು ಸ್ಟಾರ್ ಅಂತೆ. ಸಂಕ್ರಾಂತಿ ಅಂತ ಆ ಕಡೆ ಈ ಕಡೆ ಕಬ್ಬೈತೆ. ದೀಪಾವಳಿ ಇದ್ರೆ ಆ ಕಡೆ ಈ ಕಡೆ ದೀಪ ಇರುತ್ತೆ, ಮಧ್ಯದಲ್ಲಿ ಮಾತ್ರ ಸೇಮ್ ಇರುತ್ತೆ. ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು. ಹಾಯ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವಾಗ ಎದ್ದಿದ್ದೀನಿ. ಟೈಮ್ ಎಷ್ಟಮ್ಮ? 12:42 ಎದ್ದಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂತ ಸ್ಪೆಷಲ್ ತಾನೆ. ಅಮ್ಮ ಪೊಂಗಲ್ ಮಾಡೋರೆ. ಏನು ಸ್ಪೆಷಲ್ ಅಲ್ಲ? ಸಾಂಬಾರ್, ಅನ್ನ. ಮಧ್ಯಾಹ್ನದ ಊಟ ಮಾಡಿದ್ಯಾ? ನಾಷ್ಟ ಮಾಡ್ಬೇಕು ತಾನೆ? ನಾಷ್ಟ ಮಾಡಕ್ಕೆ ಯಾರು ಎದ್ದಿಲ್ಲಪ್ಪ. ಪೊಂಗಲ್ ಮಾಡಿದೆ. ದೊಡ್ಡ ಚೇರ್ ಮೇಲೆ ಕೂತ್ಕೋತೀನಿ ನಾನು. ಕೂತ್ಕೊಂಡು ಬಿದ್ದಿದ್ದು ಹೋಗ್ತೀನಿ. ನಮ್ಮ ಅಮ್ಮ ಒಂದು ಬೋಂಡ ಮಾಡೋಕ್ಕೆ ನನ್ನ ಹತ್ರ 500 ರೂಪಾಯಿ ಖರ್ಚು ಮಾಡಿಸೋರೆ. ಒಂದು ಬೋಂಡ ಮಾಡೋಕ್ಕೆ 500 ರೂಪಾಯಿ ಖರ್ಚು ಮಾಡಿಸೋರೆ ನಮ್ಮ ಅಮ್ಮ ನನ್ನ ಕೈಲಿ. 20 ರೂಪಾಯಿ ಕೊಟ್ಬಿಟ್ಟು ಈಚೆ ತಿನ್ಕೊಂಬರ್ತಿದ್ದೆ ಬೋಂಡನ. ನಮ್ಮಮ್ಮ 500 ರೂಪಾಯಿ ಖರ್ಚು ಮಾಡಿಸೋರೆ ನಮ್ಮಮ್ಮ ಬೋಂಡ ಮಾಡ್ತೀನಿ ಅಂತ. 500 ರೂಪಾಯಿ ಬೋಂಡಕ್ಕೆ ಖರ್ಚು ಮಾಡಿಲ್ಲ, ಎಲ್ಲ ಸೇರಿ 500 ರೂಪಾಯಿ. ಏನೇನು ತಂದಿದ್ಯಾ? ಏನೇನು ಮಾಡೋರು ನೋಡೋಣ ಬನ್ನಿ. ಕೊತ್ತಂಬರಿ 1 ರೂಪಾಯಿ ಕೊತ್ತಂಬರಿ. 1 ರೂಪಾಯಿಗೆ ಇಷ್ಟು ಕೊತ್ತಂಬರಿ ನೋಡಿ ಬ್ಲಿಂಕಿಟಲ್ಲಿ. 1 ರೂಪೀಸ್ ಕೊತ್ತಂಬರಿ. ನೆಕ್ಸ್ಟು ಆಲೂಗಡ್ಡೆ, ಇದು ಕಡಲೆ ಹಿಟ್ಟು, ಇದು ತೊಗರಿಬೇಳೆನೇ ತಾನೆ? ತೊಗರಿಬೇಳೆ, ಇದು ರವೆ, ಇದು ಅಕ್ಕಿ ಹಸಿಟ್ಟು, ಇದು ಬ್ಲಿಂಕಿಟ್ದು ಬ್ಯಾಗು. ಇಷ್ಟು ಕೊಟ್ಟವ್ರೆ. ಇಷ್ಟಕ್ಕೆ 500 ರೂಪಾಯಿ. ತಿನ್ನಲ್ಲ ಮಾಡ್ಕೊಡೋದನ್ನ ರುಚಿಯಾಗಿ. ಒಂದು ತಿಂಗಳಿಗಾಗಷ್ಟು ತರಿಸ್ಬಿಟ್ರು ನಮ್ಮಮ್ಮ. ನಾವಿರೋದು ಮನೇಲಿ ಇಬ್ಬರೇ ಗೈಸ್. ನಾವು ಜಾಸ್ತಿ ಜನ ಇರೋಲ್ಲ. ನಾನು ನಮ್ಮಮ್ಮ ಇಬ್ಬರೇ ಇರ್ತೀವಿ ಮನೇಲಿ, ಅಲ್ವಮ್ಮ? ಹೇಳು, ನಿಮ್ಮಪ್ಪ ಫುಲ್ ಬಿಸಿ ಪರ್ಸನ್. ಅದಕ್ಕೆ ವೇಸ್ಟ್ ಆಗಿ ನಮ್ಮಪ್ಪ ನಮ್ಮ ಮನೇಲಿ ಇರ್ತಾರೆ. ಇದು ಬಾಡಿಗೆ ಮನೆ. ನಮ್ಮಪ್ಪ ನಮ್ಮ ಸ್ವಂತ ಮನೇಲಿ ಇರ್ತಾರೆ. ಅದು ಚಿಕ್ಕ ಮನೆ. ಅಲ್ಲೇ ನಾವು ಇದ್ದಿದ್ದು. ಇಲ್ಲಿ ಊಕೋ ಚಾಕ್ಲೇಟ್ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿದ್ದು ಈ ಮನೆಗೆ. ಜಾಗ ಸಾಕಾಯ್ತಾ ಇರಲಿಲ್ಲ ನಮ್ಮ ಮನೇಲಿ ಅಂತ. ಅದಕ್ಕೆ ಇಲ್ಲಿ ನಾನು ಮತ್ತೆ ನಮ್ಮಮ್ಮ ಇಬ್ಬರೇ ಇರ್ತೀವಿ. ಅಲ್ಲಿ ನಮ್ಮ ಒಂದು ನಾಯಿ ಮರಿ ಇದೆ, ಸ್ಕೂಬಿ ಅಂತ. 3 ವರ್ಷದ ಮರಿ. 3 ವರ್ಷದ ಮರಿ ಇದೆ. ನಾವು ಡೈಲಿ ಕನ್ಸಿಸ್ಟೆಂಟ್ ಆಗಿ ಬ್ಲಾಗ್ ಹಾಕ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಇದು ವರ್ಕ್ ಆಗಿಲ್ಲ ಅಂದರೆ ಬೇರೆದು ಮಾಡೋಣ, ಅದು ವರ್ಕ್ ಆಗಿಲ್ಲ ಅಂದರೆ ಬೇರೆದು ಮಾಡೋಣ. ಒಟ್ಟಿನಲ್ಲಿ ನಾವು ಸೋಷಿಯಲ್ ಮೀಡಿಯಾದಿಂದ ನಾವು ಏನಾದರೂ ಒಂದಾದರೂ ಯೂಸ್ ಮಾಡ್ಕೋಬೇಕು ಅಂತ ನನಗೆ ಮೈಂಡಿಗೆ ಬಂದಿರೋದು. ಇನ್ನೇನು ಸೋಷಿಯಲ್ ಮೀಡಿಯಾದು ಎರ ಹೊಂಟೋಗ್ಬಿಡುತ್ತೆ. ಆ ಎರ ಮುಗಿಯೋಕ್ಕೆ ಮುಂಚೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕು. ಸೊ ಅದಕ್ಕೆ ಮಾಡ್ತಾ ಇರೋದು ವ್ಲಾಗ್ಸ್. ನಿಮಗೆ ಬೋಂಡ ಮಾಡೋದು ಹೇಳ್ಕೊಡ್ತೀನಿ ನೋಡಿ, ನಾವು ಅಮ್ಮ ಮಾಡೋದು ಹೆಂಗೆ ಮಾಡ್ತಾರೆ ಅಂತ. ಫಸ್ಟು ಈರುಳ್ಳಿನ ಇಷ್ಟು ಸಣ್ಣ ಕಟ್ ಮಾಡ್ಕೋಬೇಕು ನೋಡಿ. ಆಮೇಲೆ ಜೀರಿಗೆ ಹಾಕೋಬೇಕು. ಜೀರಿಗೆ ಆಮೇಲೆ ಸಾಕು ಎಲ್ಲೋಯ್ತು, ಸಾಕು ಹೊಸ್ಬಿಟ್ಟಾನೆ ಅಲ್ಲ. ಜೀರಿಗೆ ಹಾಕಾದ್ಮೇಲೆ ನಮ್ಮಮ್ಮ ಮಾಡ್ತಾರೆ ಈಗ ಕಡಲೆ ಹಸಿಟ್ಟು ಹಾಕ್ತಾರೆ. ಹಾಕಮ್ಮ. ನೋಡ್ತಾ ಇದ್ದೀನಿ ಚೆನ್ನಾಗಿತ್ತು ಅಂತ. ನಿಮಗೆ ಹಾಕ್ಬೇಕಾಗತ್ತಾ? ಆಶೀರ್ವಾದ ಅವರ ಕಂಪ್ನಿ ಮೇಲೆ ನಮ್ಮಮ್ಮ ಡೌಟ್ ಪಡ್ತೈತೆ ನೋಡಿ. ಕಡಲೆ ಹಿಟ್ಟು ನಾವೇನಕ್ಕೆ ಬರೀ ಬ್ಲಿಂಕಿಟ್ಟೆ ಮಾಡ್ತೀವಿ ಅಂದರೆ ನಮ್ಮ ಏರಿಯಾದಲ್ಲಿ ಅಂಗಡಿಗಳೇ ಇಲ್ಲ. ಅಂಗಡಿಗಳೈತೆ ಬಟ್ ಏನು ಸಿಗಲ್ಲ. ಸಿಗೋದನ್ನು ಎಲ್ಲ ಒಣಗೋಗಿರೋದು ಸಿಗುತ್ತೆ. ತರಕಾರಿ 4 ಟೈಪ್ಸ್ ಆಫ್ ತರಕಾರಿ ಸಿಗುತ್ತೆ ನಮ್ಮ ಏರಿಯಾದಲ್ಲಿ. ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊ ಇಷ್ಟೇ ಸಿಗೋದು ಏರಿಯಾದಲ್ಲಿ. ಸೊ ನಾವು ಏನಾದರೂ ರೇಷನ್ ತರಬೇಕಂದ್ರೂ RR ನಗರ ಹೋಗ್ಬೇಕು. ಅದ್ರ ಬದಲು ಬ್ಲಿಂಕಿಟ್ ಮಾಡ್ತೀವಿ. ಒಂದು ಚಿಟಕಿ ಸೋಡಾ,
ಜಾಸ್ತಿ ಹಾಕ್ಬಾರ್ದು, ಸೋಡಾ ಹೊಟ್ಟೆನೋ ಬರುತ್ತೆ. ಆಮೇಲೆ ನೋಡಿ ಈಗ ಏನೇನು ಹಾಕೋರೆ ಅಂದರೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಈರುಳ್ಳಿ, ಉಪ್ಪು ಹಾಕ್ದ ಇಲ್ಲ, ಉಪ್ಪು ಹಾಕಿಲ್ಲ, ಸೋಡಾ ಹಾಕೋರೆ, ಜೀರಿಗೆ ಹಾಕೋರೆ. ಇವಾಗ ನೋಡಿ ಹಾರ್ಲಿಕ್ಸ್ ಹಾಕ್ತಾರೆ 1 ಸ್ಪೂನು. ಹಾರ್ಲಿಕ್ಸ್ ಅಲ್ಲ ಗಾಯ್ಸ್, ಉಪ್ಪು. ನೋಡಿ ನಮ್ಮಮ್ಮ ಇಷ್ಟೊತ್ತಿನಲ್ಲಿ ಹೆಸರು ಹೇಳ್ಬಾರ್ದು, ಸಾಲ್ಟ್. ಅದು ಹೆಸರೇ ತಾನೇ? ಸಾಲ್ಟ್ ಇಂಗ್ಲಿಷ್, ಕನ್ನಡದಲ್ಲಿ ಅದು ರುಚಿ. ದೇಸಿ ಬಾಕ್ಸು. ಫ್ರೆಶ್ ಚಿಲ್ಲಿ ಪೌಡರ್. ಕೆಲವರು ಮೆಣಸಿನ್ಕಾಯಿ ಹಾಕ್ತಾರೆ, ನಮಗೆ ಮೆಣಸಿನ್ಕಾಯಿ ಸೂಟ್ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ನಾವು ಖಾರದ ಪುಡಿ ಯೂಸ್ ಮಾಡ್ತೀವಿ. ಮೂಗೊಳಗೆ ಹೋಗ್ತೈತೆ ಖಾರದ ಪುಡಿ ನನಗೆ. ಮೂಗು ಒಳಗಡೆ ಹೋದಾಗ ಒಂದು ಅಕ್ಷಿ ಏನ್ಬೇಕು ಅಂದರೆ ಸರಿ ಹೋಗುತ್ತೆ. ಆಮೇಲೆ ಇದನ್ನು ಫುಲ್ಲು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನಂದಿವತ್ತು ಒಂದು ಪ್ಲಾನ್ ಇತ್ತು ವಿಡಿಯೋ ಮಾಡೋಕ್ಕೆ, ಗಾಳಿಪಟ ಹಾಸನ. 4 ಜನ ಕರೆಸ್ಬಿಟ್ಟು ಗಾಳಿಪಟ ಯಾರು ಜಾಸ್ತಿ ಆರುತ್ತೆ ಅಂತ ಕಾಂಪಿಟೇಷನ್ ಮಾಡೋಣ ಅಂದ್ಕೊಂಡಿದ್ದೆ. ಯಾರೂ ಬರಲಿಲ್ಲ ನಮ್ಮ ಫ್ರೆಂಡ್ಸು, ಎಲ್ಲ ವೇಸ್ಟ್ ಬಾಡಿಗಳು. ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಏನು ರಿಪ್ಲೈ ಮಾಡಲ್ಲ. ವೇಸ್ಟ್ ಅಂದರೆ ವೇಸ್ಟು ಗೈಸ್ ನಮ್ಮ ಫ್ರೆಂಡ್ಸು. ನನ್ನ ಫ್ರೆಂಡ್ಸ್ ಬಿಟ್ಟು ಬೇರೆ ಯಾರು ಒಳಗೆ ನೋಡಲ್ಲ ನಂದು, ಆದ್ರೂ ಹೇಳ್ತಾ ಇದ್ದೀನಿ ಅವ್ರಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ವೇಸ್ಟ್ ಅಂದರೆ ವೇಸ್ಟು. ಒಂದು ವಿಡಿಯೋ ಮಾಡೋಕ್ಕಾದ್ರೆ ಬರಲ್ಲ ಗೊತ್ತಾ. 10 ರೂಪಾಯಿ ಗಾಳಿಪಟ, 10 ರೂಪಾಯಿ ದಾರ ತಗೊಬಂದ್ರು ಅಂದೆ, ಯಾರು ಬಂದಿಲ್ಲ. ಇವರೇ ಮಧ್ಯಾಹ್ನ 1 ಗಂಟೆಗೆ ಎದ್ದವನೆ, ಅವ್ರ ಫ್ರೆಂಡ್ ಇನ್ನೆಷ್ಟು ಗಂಟೆಗೆ ಎದ್ದವರ ಯಾರು ಗೊತ್ತು. ನಾನು ನಿಜವಾಗ್ಲೂ ಕಾಂಪಿಟೇಷನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ಗೈಸ್. ಕಾಂಪಿಟೇಷನ್ ಮಾಡಿಸ್ಬಿಟ್ಟು ನಮ್ಮ ದೂಕ ಚಾಕ್ಲೇಟ್ ಫ್ರೀಯಾಗಿ ಕೊಡೋಣ ಗೆದ್ದೋಕೆ ಅಂತ ಅಂದ್ಕೊಂಡಿದ್ದೆ. ಅವ್ರು ಆ ಚಾನ್ಸ್ನ ಮಿಸ್ ಮಾಡ್ಕೊಂಡ್ರು. ನಮ್ಗೆ ವಿಡಿಯೋ ಕಂಟೆಂಟು ಇಲ್ಲ, ಅದಕ್ಕೆ ಬೋಂಡಾ ಕಂಟೆಂಟ್ ಇವತ್ತು ಅಲ್ವಾ ಅಮ್ಮ? ಇನ್ನ ನಾಳೆ ಬೇರೆ ಪ್ಲಾನ್ ಮಾಡಿದ್ದೀನಿ, ಅದಕ್ಕೂ ಯಾರು ಬರಲ್ಲ, ಒಬ್ಬನೇ ಮಾಡಬೇಕು. ಏನು ಮಾಡೋದೇನ್ರಿ? ನೋಡಿ ಎಷ್ಟು ತೆಳ್ಳಗಾಗೈತೆ ಇದು. ಬೋಂಡಾ ಬಿಡೋಕ್ಕಾಗುತ್ತಾ? ಇದು ಆ್ಯಕ್ಚುಲಿ ಬೋಂಡ ಅಂತ ಹೇಳಿರಿ, ಬೋಂಡಾನೇ ಅಲ್ಲ, ಅದು ಪಕೋಡ. ಅದು ಬೋಂಡ ಅಂದರೆ ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ, ಈ ಸಬ್ಬಕ್ಕಿ ಸೊಪ್ಪು ಇದೆಲ್ಲ ಹಾಕಿದ್ರೆ ಬೋಂಡ. ನಮ್ಮಮ್ಮ ಮಾಡ್ತಾರೆ ಬರೀ ಪಕೋಡ. ಈರುಳ್ಳಿ ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ. ನಿಮ್ಮ ಏರಿಯಾದಲ್ಲಿ ಏನು ಸಿಗಲ್ಲಪ್ಪ. ಇಲ್ಲಿ ತರಿಸಿಲ್ವಾ? ಇಲ್ಲಿ ಆಲೂಗಡ್ಡೆ ಇಲ್ಲ, ಇಲ್ಲಿ ಆಲೂಗಡ್ಡೆ ಬೋಂಡ ಬಜ್ಜಿ ಮಾಡ್ಬೋದಿತ್ತು. ಕೇಳದ್ನಲ್ಲ ಅವಾಗಲೇ, ಬಜ್ಜಿ ಬೇಕಾ ಬೋಂಡ ಬೇಕಾ ಅಂತ. ಏನೋ ಒಂದು ಮಾಡುವಂದಲ್ಲ. ನೋಡಿ ಬ್ಲಿಂಕಿಟ್ ಎಲ್ಲಿ ತರಿಸಿದ್ರೆ ಒಂದು ಅಡ್ವಾಂಟೇಜ್ ನೋಡಿ, ಕೊತ್ತಂಬರಿ ಸೊಪ್ಪು ಇಲ್ಲಿ ಬಿಡಿಸ್ಬಿಟ್ಟವ್ರೆ. ಬಿಡಿಸಿರೋದಲ್ಲ, ಕಟ್ ಮಾಡೋರು ಅಷ್ಟೇ ಕೆಳಗಡೆ. ಸ್ವಲ್ಪ ಕ್ಲೀನ್ ಆಗಿರುತ್ತೆ. ಮತ್ತೆ 1 ರೂಪಾಯಿಗೆ ಇಷ್ಟು ಕೊತ್ತಂಬರಿ. ಇವತ್ತು ಸಂಕ್ರಾಂತಿ ಸ್ಪೆಷಲ್ ಅಂತ ನಮ್ಮ ಮನೇಲಿ ಪೊಂಗಲ್ ಮಾಡೋರೆ. ಸೌಟ್ ಒಳಗಡೆನೆ ಹೋಯ್ತಿಲ್ಲ. ಮಾಡ್ದಾಗ ತಳ್ಳಿಗೆ ಆಯ್ತು. ನೀನು 1 ಗಂಟೆ ತಿಂದ್ರೆ ನಾವೇನು ಮಾಡೋಣ? ಸೌಟ್ ಒಳಗಡೆನೆ ಹೋಯ್ತಿಲ್ಲ ಗೈಸ್. ಬಿಸಿ ತಿನ್ಬೇಕು ಅಂತ ಎದೊಳ್ಬೇಕು ಬೇಗ. ಗಟ್ಟಿ ಪೊಂಗಲ್ ಮಾಡ್ಬಿಟ್ಟವ್ರೆ ನಮ್ಮ ಅಮ್ಮ. ಪೊಂಗಲ್ ಮಾಡ್ಕೊಡ್ತೀನಿ ಅಂತ. ನಾನು ಇವತ್ತೇ ಫಸ್ಟ್ ಟೈಮ್ 1 ಗಂಟೆಗೆ ಎದ್ದಿರೋದು. ನಾನು ಡೈಲಿ ಬೇಗ ಎದ್ದೇಳ್ತಿದ್ದೆ, ಡೈಲಿ ಒಂದು 7 ಗಂಟೆಗೆಲ್ಲ ಎಚ್ಚರ ಆಗುತ್ತೆ ನನಗೆ. ಇವತ್ತೇ ಫಸ್ಟ್ ಟೈಮು ಈ ವರ್ಷದಲ್ಲಿ. ಹೋದ ವರ್ಷದಲ್ಲೂ ಅಷ್ಟೇ ಅಲ್ವಮ್ಮ, 1 ಗಂಟೆ ನಾನು ಮಲಗ್ತಾ ಇರಲಿಲ್ಲ. ಹೋದ ವರ್ಷ ಚಿಕ್ಕವನಾಗಿದ್ದೆ, ಈಗ ದೊಡ್ಡವನಾಗ್ಬಿಟ್ಟಿದ್ಯಾ. ಸಾಕು ಜಾಸ್ತಿ ಆಯಿತು. ಅದೊಂದು ಸ್ಪೂನೇ ಹಾಕಿದ್ದಕ್ಕಂತ ತಗೊಳ. ಇವಾಗ ನಮ್ಮಮ್ಮ ಮಾಡಿರೋ ಪೊಂಗಲ್ಲು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ನೋಡಿ ಹೆಂಗಿದೆ ಅಂತ. ಚೆನ್ನಾಗೈತೆ, ಸ್ವೀಟ್ ಆಗೈತೆ. ಸಿಹಿ ಪೊಂಗಲ್ ಸ್ವೀಟೇ ಇರುತ್ತೆ ಅಂದ್ಬಿಡ್ರಿ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಥರ ಐತೆ, ಚೆನ್ನಾಗೈತೆ. ತಗೊಳ್ಳಿ ನೀವು ಪ್ರಸಾದ ತಿನ್ನಿ. ನೋಡಿ ಎಲ್ಲ ಖಾಲಿ ಮಾಡಿಬಿಟ್ಟೆ. ಸ್ಪೂನ್ ಒಳಗಡೆ ಹೋಯ್ತಲ್ಲ, ಚೆನ್ನಾಗಿಲ್ಲ ಅಂತ ಅಂತಿದ್ದೆ. ಖಾಲಿನೇ ಮಾಡಿಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಸಲ ಹಾಕಿಸ್ಕೊಂಡು ನಾರ್ಮಲ್ ರಿಯಾಕ್ಷನ್ ಮಾಡೋದು. ಇನ್ನೊಂಚೂರು ಪೊಂಗಲ್ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತ ಹೇಳಿ ಇನ್ನೊಂದು ಸಲ ಹಾಕಿಸ್ಕೊಂಡಿದ್ದೀನಿ ಅಲ್ವಮ್ಮ? ಚೂರು ಚೆನ್ನಾಗಿಲ್ಲ ಗಾಯ್ಸ್, ಚೂರು ಚೆನ್ನಾಗಿಲ್ಲ. ಕತ್ತೆ ಬಾಲ ಪೂಜೆ ಜುಟ್ಟು
ಈ ಥರನೂ ಮಾಡ್ತಾರಾ? ಹಾಂ, ಮಾಡಕ್ಕೆ ಬರಲ್ಲ ಗೈಸ್, ಮಾಡಕ್ಕೆ ಬಂದಿಲ್ಲ ಅಂದರೂ ಬೈತಾರೆ. ಆಯಿತು ಮಾಡ್ತಾರೆ. ಒಂಚೂರು ಚೆನ್ನಾಗಿ ಮಾಡಿಲ್ಲ ಗೈಸ್. ನಾನು ನೋಡ್ರಿ ಸ್ವಲ್ಪ ತಿಂತ ಇದ್ದೀನಿ ಅಷ್ಟೇ, ಒಂಚೂರು ಚೆನ್ನಾಗಿಲ್ಲ. ನೋಡಿ ನಿಮಗೆ ಬೋಂಡ ಮಾಡೋದು ತೋರಿಸೋಣ ಅಂತ ನಾನು ಕಾಯ್ತಿದ್ರೆ ನಮ್ಮಮ್ಮ ನನಗೆ ಹೇಳಿದೆ ಬೋಂಡ ಮಾಡ್ತವ್ರೆ ಆಲ್ರೆಡಿ. ಎಣ್ಣೆ ಬಿಟ್ಟೆ ಅಪ್ಪ. ನೋಡಿ ಎಣ್ಣೆಗೆ ಬಿಟ್ಟಿದ್ದಾರೆ. ಇದೆ ಹಸಿಟ್ಟು, ತಿರ್ಗಾ ಹಸಿಟ್ಟು ಹಾಕಿ ಕಳಿಸ್ಬಿಟ್ಟವ್ರೆ ನಮ್ಮಮ್ಮ. ಇಲ್ಲಿ ಫ್ರೈ ಆಗ್ತೈತೆ. ಬೋಂಡ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೋಗ್ತೀವಿ. ನಮ್ಮಂಗೆ ಬೋಂಡ ಚೆನ್ನಾಗಿದ್ರೆ ನಮ್ಮಂಗೆ ಗಿಫ್ಟು, ಇಲ್ಲಾಂದರೆ ಗಿಫ್ಟ್ ಇಲ್ಲ. ನೋಡಿ ದಿಸ್ ಈಸ್ ಬೋಂಡ. ಇಂಗ್ರೀಡಿಯೆಂಟ್ಸ್ ಎಲ್ಲ ಆಗಲೇ ಹೇಳಿದ್ದೀನಿ ನಿಮಗೆ. ಅದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀರಾ ಬೋಂಡ. ಬೋಂಡ ಅಲ್ಲ, ಪಕೋಡ. ಬೋಂಡ ಅಂದರೆ ತಪ್ಪಾಗುತ್ತೆ, ಪಕೋಡ ಇದು. ಬೋಂಡನ ಪಕೋಡನ ನೀವು ಕಮೆಂಟ್ ಮಾಡಿದ್ದು. ಬೋಂಡನ ಅಥವಾ ಪಕೋಡನ ಅಂತ ಕಮೆಂಟ್ ಮಾಡಿ. ನಮ್ಮಮ್ಮ ಬೋಂಡ ಅಂತವ್ರೆ, ನಾನು ಪಕೋಡ ಅಂತ ಇದ್ದೀನಿ. ನಾನು ಪಕೋಡ ಅಂತ ವಾದ ಮಾಡ್ತಾ ಇದ್ದೀನಿ. ಯಾರು ಸರಿ ಯಾರು ತಪ್ಪು ಅಂತ ಕಮೆಂಟ್ ಮಾಡಿ. ನಾನೇ ಸರಿ ಗೊತ್ತು, ಯಾಕಂದರೆ ಅದು ಪಕೋಡ ಗೈಸ್, ಬೋಂಡ ಅಂತ ಬರಲ್ಲ ಗೈಸ್. ಬೋಂಡ್ ಆಗಿ ಬೇರೆ ಏನೇನು ಹಾಕ್ತಾರೆ ಗೈಸ್. ನಮ್ಮಮ್ಮ ಏನು ಹಾಕಿಲ್ಲ ಗೈಸ್. ಈರುಳ್ಳಿ ಹಾಕ್ತಾರೆ ಗೈಸ್. ನೋಡಿ ಗೈಸ್, ಗೈಸ್ ಗೈಸ್ ಈರುಳ್ಳಿ ಗೈಸ್. ಮತ್ತೆ ಇಡಬೇಕು ಅಂದರೆ ಬೇಜಾರು. ನಮ್ಮ ಅಕ್ಕ ಬರುತ್ತಂತೆ ಗೈಸ್, ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಏನಾದರೂ ಚಾಲೆಂಜ್ ಕೊಡೋಣ ಗೈಸ್ ನಮ್ಮ ಅಕ್ಕಂಗೆ. ಏನು ಚಾಲೆಂಜ್ ಕೊಡೋಣಮ್ಮ? ಕೊಟ್ಟರೆ ಅವಳು ಖಾಲಿ ಮಾಡ್ತಾಳೆ. ಬೇರೆ ಏನಾದರೂ ಏನು ಕೊಡೋಣ ಹೇಳಿ. ಹಾಂ, ಏನಂದ್ರೆ ಚಾಲೆಂಜ್ ಕೊಡಬೇಕಲ್ಲ. ಒಂದು ಸೆಕೆಂಡು ಮಾತಾಡ್ತಾ ಸುಮ್ಮನೆ ಕೂತ್ಕೊಂಡು ಅದು ಮಾಡಿಬಿಡುತ್ತೆ. ಅದು ನಮ್ಮ ಫಾಲೋವರ್ಸ್ಗೆ ಬೇಜಾರಾಗ್ಬಿಡುತ್ತೆ. 5 ನಿಮಿಷ ಕಂಟಿನ್ಯೂಸ್ ಆಗಿ ಮಾತಾಡಬೇಕು ಅಂತ ಚಾಲೆಂಜ್ ಕೊಟ್ಬಿಡೋಣ. 5 ನಿಮಿಷ ಕಂಟಿನ್ಯೂಸ್ ಆಗಿ ಮಾತಾಡಿದ್ರೆ 5 ರೂಪಾಯಿ ಕೊಡ್ತೀನಿ. ಅದೇ ಚಾಲೆಂಜು. ಅವತ್ತು 50 ರೂಪಾಯಿ ಕೊಟ್ಟಿದ್ದೆ ಮಾಲಲ್ಲಿ ಪರ್ಚೇಸ್ ಮಾಡಬೇಕು ಈ ಐಟಮ್ ಅಂತ, ಸೋತೋಗ್ಬಿಡ್ತು. ನಾನು ಕೊಡೋಂಥ ಚಾಲೆಂಜಲ್ಲಿ ಯಾರು ಈಸಿಯಾಗಿ ಗೆಲ್ಲಕ್ಕಾಗಲ್ಲ ಗೈಸ್. ನಮ್ಮ ಅಮ್ಮನೂ ಗೆಲ್ಲಕ್ಕಾಗಲ್ಲ. ಗೆಲ್ತೀಯಾ? ನಾನು ಗೆಲ್ಲಲ್ಲಪ್ಪ, ನಮ್ಗೆ ವಯಸ್ಸಾಯ್ತು. ನೀವು ಗೆಲ್ಲರಪ್ಪ ಸಾಕು. ಸರಿ, ನಾವು ಮುಂದೆ ದೊಡ್ಡ ಮನ್ಸು. ಬೋಂಡ ಆಯ್ತು, ಇವಾಗ ಎತ್ತುತ್ತವ್ರೆ. ಬೋಂಡ ಅಲ್ಲ, ಪಕೋಡ. ನಮ್ಮಮ್ಮ ಬೋಂಡ ಬೋಂಡ ಅಂತ ಅಂದಿ 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 ನನ್ನ ಬಾಯಿಗೂ ಬೋಂಡನೇ ಬರೆಸ್ಬಿಟ್ಟವ್ರೆ. ಇದು ಪಕೋಡ. ನಮ್ಮಮ್ಮ ರಂಗೋಲಿ ಹಾಕೈತೆ. ಇದು ಕಬ್ಬಂತೆ, ಇದು ಕಬ್ಬಂತೆ, ಅದು ಸ್ಟಾರ್ ಅಂತೆ. ನಮ್ಮಮ್ಮ ಇದು ಕಬ್ಬು, ಇದು ಸ್ಟಾರು, ಇದು ಸರ್ಕಲ್, ಚಕ್ಲಿ. ಇದು ನಾನು ಹುಡ್ದಾಗಿಂದ ಅದೇ ರಂಗೋಲಿ ಗೈಸ್. ನೋಡಿ ಮಧ್ಯದಲ್ಲಿ ಇದೆಯಲ್ಲ, ಅದು ಮಾತ್ರ ನಾರ್ಮಲ್ ಟೈಮಲ್ಲಿ ಆ ಮಧ್ಯದಲ್ಲಿರೋದು ಮಾತ್ರ ಹಾಕ್ತಾರೆ ಗೈಸ್. ಇವತ್ತು ಸಂಕ್ರಾಂತಿ ಅಂತ ಆ ಕಡೆ ಈ ಕಡೆ ಕಬ್ಬೈತೆ. ದೀಪಾವಳಿ ಇದ್ದರೆ ಆ ಕಡೆ ಈ ಕಡೆ ದೀಪ ಇರುತ್ತೆ, ಮಧ್ಯದಲ್ಲಿ ಮಾತ್ರ ಸೇಮ್ ಇರುತ್ತೆ. ನಮ್ಮಮ್ಮ ಹುಡ್ದಾಗಿಂದ ಅದೇ ಹಾಕ್ತಾರೆ. ನೋಡಿ ಬೇಕಾರೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ಚೇಂಜ್ ಆಗೈತೆ ರಂಗೋಲಿ. ಇದು ರಂಗೋಲಿ ಅಂತೆ. ಯಾರಾದ್ರ ರಂಗೋಲಿನ ಏನು ಅಂತ ಕಮೆಂಟ್ ಮಾಡಿ. ಅದು ಏನು ಡಿಸೈನು ಹೋಗ್ಲಿ, ಏನು ಡಿಸೈನು ನೋಡಿ ಗೈಸ್. ದೇವರೇ ಬೇಜಾರು ಪಡ್ಕೋಬೇಕು, ಆ ಥರ ರಂಗೋಲಿ ಹಾಕ್ಬಿಟ್ಟವ್ರೆ. ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾರೆ, ಓಕೆ, ಕೆಲಸ ಮಾಡಿದ್ರು ಅದು ರಂಗೋಲಿ ಥರ ಏನಾದರೂ ಒಂದು ಡಿಸೈನ್ ಥರ ಆದರೂ ಕಾಣಿಸ್ಬೇಕು ತಾನೆ. ನೋಡಿ ಇದೇನು ಡಿಸೈನು, ಏನು ಡಿಸೈನು? ಹಾಂ, ಏನೋ ಒಂದು ಡಿಸೈನ್ ನಿಮ್ಗೆ ಯಾಕದೆಲ್ಲ ಅವೆಲ್ಲ ನಿಂಗೆ ಯಾಕೆ ಎತ್ತಿಕೊಂಡ್ಕೊಂಡು ಹೋಗಲ್ಲ. ಮಕ್ಳು ಕೆಲಸ ಅದು ಎಲ್ಲ ಬೈಯೋರೇ ಆದ್ರು ಗೈಸ್, ಏನು ಮಾಡೋಕ್ಕಾಗಲ್ಲ. ನೋಡಿ ಹಬ್ಬದ ದಿನ ಚಿಕನ್ ನೋಡ್ತವ್ರೆ ಟಿ ವಿಲಿ. ಹಬ್ಬದ ದಿನ ಯಾರಾದ್ರೂ ಚಿಕನ್ ಮಾಡ್ತಾರಾ? ಸಂಕ್ರಾಂತಿ ಹಬ್ಬದ ದಿನ ನಾನೇ ನೋಡ್ತಾರ ಬಂತು ಹಂಗೆ ಹಿಂಗಿತ್ತು, ಸುಮ್ಮನೆ ಹಿಂಗೆ ಮುಕ್ತೆ. ನೋಡಿ ನಮ್ಮಮ್ಮ ಹೆಂಗೆ ಅಂದರೆ ಟಿ ವಿಲಿ ರೀಲ್ಸ್ ನೋಡ್ತವ್ರೆ. ಹೇಳ್ತೀನಿ, ಯಾವಾಗಲೂ ನಮ್ಮಮ್ಮ ಯಾವಾಗಲೂ ಮೊಬೈಲ್ ಇಟ್ಕೊಂಡಿರ್ತಾರೆ 24 hours. ಯಾವ ಬಾಯಲ್ಲಿ ಹೇಳ್ತೇನಂತ ಓದ್ಕೊಂಡ್ರೆ ಓದ್ಕೊಳ್ಳಲ್ಲ, ಕೆಲಸ ಮಾಡೋದ್ರೆ ಕೆಲಸ ಮಾಡಲ್ಲ ನಮ್ಮಮ್ಮ. ಯಾವಾಗಲೂ ನೋಡ್ರಿ ಇಲ್ಲಿ
ನೋಡ್ರಿ ಇಲ್ಲಿ ಇಲ್ಲೂ ರೀಲ್ಸು ಅಲ್ಲಿ ಏನಪ್ಪ ಮಾಡೋದು, ನಮ್ಗಂತೂ ಮಾಡಕ್ ಬರಲ್ಲ. ಮಾಡೋದನ್ನ ನೋಡಿ ಖುಷಿ ಪಡ್ತೀವಿ. ಮಾಡು ನೀನು. ಬರೀ ರಂಗೋಲಿಗೆ ಇಷ್ಟೊಂದು ಆಡ್ಕತ್ತೀಯ ನೀನು ರೀಲ್ಸ್ ಮಾಡ್ಬೋದು. ಎಲ್ಲ ಸ್ಟಾರ್ಟಿಂಗಲ್ಲಿ ಯಾರು ಏನು ಕಲ್ತ್ಕೊಳ್ಳಲ್ಲ ಗೈಸ್, ಹೋಯ್ತಾನೆ ಕಲಿಯೋದು. ಬೋಂಡ ರೆಡಿ ಆಗಿದೆ, ಇವಾಗ ಬೋಂಡ ತಿನ್ನೋಣ. ಬೋಂಡ ನಮ್ಮ ಬೋಂಡ ಅಂದೇ ಬೋಂಡ ಅನ್ಸ್ತದೆ, ಪಕೋಡ. ನಾಳೆಯಿಂದ ನೀನೇ ಮಾಡ್ಬೇಕಾಯ್ತದೆ. ತಿಂಡಿ ಅಂತ ಮಾಡ್ಕೊಡ್ತೀವಲ್ಲ, ಚೆನ್ನಾಗಿಲ್ಲ ಗೈಸ್. ಚೆನ್ನಾಗೈತೆ, ಸುಮ್ಮನೆ ಅಂದೆ, ಚೆನ್ನಾಗೈತೆ. ಏನೋ ಒಂದು ಜಾಸ್ತಿ ಆಗೈತೆ, ಸೋಡಾ ಜಾಸ್ತಿ ಆಗಿರ್ಬೇಕು, ಯಾಕಂದರೆ ಒಳಗಡೆ ಮಧ್ಯದಲ್ಲಿ ಇರುತ್ತಲ್ಲ ಅದು ಅಂಟಿಸ್ತಿದೆ ಅಲ್ಲಿಗೆ. ಅದು ಬಿಟ್ಟರೆ ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ವೆಲ್ ಡನ್. ನಾನು ಮಕ್ಕ ಒಂಥರ ಮಾಡಿದ್ದಕ್ಕೆ ನಮ್ಮ ಬೇಜಾರಾಗುತ್ತೆ ನೋಡಿ. ಸೌಂಡ್ ಕಡಿಮೆ ಕೊಡಿ. ವೆರಿ ಸಿಂಪಲ್. ನಾನು ಎದ್ದೊಳಕ್ಕೆ ಕೆಲಸ ಎಲ್ಲ ಮಾಡ್ಬಿಟ್ಟು ಬಾಕ್ಸ್ ರೆಡಿ ಮಾಡಿ ಇಟ್ಟಿರು. ನಾನು ಬಾಕ್ಸ್ ತಗೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟೇ. ಆಯ್ತು, ನಾಳೆ ನಾನೇ ನಾಷ್ಟ ಮಾಡ್ತೀನಿ ನೋಡಿ ಗೈಸ್ ನಿಮಗೋಸ್ಕರ. ನಾನು ರುಬ್ಬಿಟ್ಟಿದ್ದೀನಿ, ನೀವು ಹಿಂಗೆ ಉಯ್ಯಕ್ಕೆ ನೀರೇ ಬೇಕು. ನಾಳೆ ನಾನು ಬೆಳಗ್ಗೆ ಮಸಾಲೆ ದೋಸೆ ಮಾಡ್ಕೊಡ್ತೀನಿ ನಾವು ಮುಂದೆ. ಅಲ್ವಮ್ಮ? ನೋಡ್ತೀನಿ ಎಷ್ಟು ನಾನು ಎದ್ದೇ ಮಾಡ್ಕೊಡ್ತೀನಿ. ಅದೇ ಎಷ್ಟು ಗಂಟೆಗೆ ಎದ್ದು ಮಾಡ್ಕೊಡ್ತೀನಿ. ಇಲ್ಲ ಗಾಯ್ಸ್, ಎದ್ದೊಳ್ತೀನಿ ನಾಳೆ, ಎದ್ಬಿಟ್ಟು ಮಾಡ್ಕೊಡ್ತೀನಿ. ನೋಡಿ, ನಾವು ಟಿ ವಿ ನೋಡ್ತಾ ಇದ್ದೀವಿ, ಟಿ ವಿಲಿ ನಮ್ಮ ವ್ಲಾಗ್ ನೋಡ್ತಾ ಇದ್ದೀವಿ, ಅದನ್ನು ವ್ಲಾಗ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀವಿ. ವ್ಲಾಗಿಂದ ವ್ಲಾಗ್ ಮಾಡ್ತಾ ಇದ್ದೀವಿ ನೋಡಿ. ಟಿ ವಿಲಿ ನಮ್ಮ ವ್ಲಾಗ್ ಹೊಡ್ತೈತೆ, ಅದನ್ನು ಈ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ವ್ಲಾಗಿಂದ ವ್ಲಾಗ್ ನೋಡಿ. ಕಾಮಿಡಿ ಮಾಡ್ತಾರೆ ಅದಕ್ಕೆ. ನೋಡಿ ನಮ್ಮ ಅಕ್ಕ ಏನು ತಂದಿದೆ. ನೋಡಿ ನಮ್ಮ ಅಕ್ಕ ತಂದಿರೋದು ಬ್ಲೆಂಡೇ ಆಯ್ತಾ ಇಲ್ಲ, ಅದಕ್ಕೆ ಸೆಲ್ ಹಾಕ್ಬೇಕು. ನೋಡಿ, ಇದು ನಮ್ಮ ಅಕ್ಕ ನಮ್ಮ ಅಮ್ಮಂಗೆ ಅಂತ ತಂದಿರೋ ಸೀರೆ ಅಂತೆ ನನಗೆ ಗೊತ್ತಿಲ್ಲ. ನೋಡಿ, ನಮ್ಗೆ ಯಾರು ಏನು ತಂದ್ಕೊಡಲ್ಲ, ಎಲ್ಲ ಅವ್ರ ಅಮ್ಮಂಗೆ ಮಾತ್ರ ತಂದ್ಕೊಡ್ತಾರೆ. ನಾವು ಬ್ಯಾಟ್ ತಗೊಬಂದ್ಬಿಟ್ಟು ನಾನೇನು ಮಾಡಿದ್ನ ಕಾಣಿಸ್ತಾವ ನೋಡಿ. ಅವ್ರ ಅಮ್ಮಂಗೆ ಬಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಪ್ರಸಾದ ಕೊಟ್ಟಂಗೆ ಎಲ್ಲರಿಗೂ ಹೊಡ್ಕೊಂಬತ್ತವನಿ. ನೋಡಿ, ಅಲ್ಲಿ ರಕ್ಷಿತನ್ನ ನೋಡ್ಕೊಂಡು ಇವ್ನು ಡ್ಯಾನ್ಸ್ ಆಡ್ತವನಿ. ಗಾಯ್ಸ್, ಅವನು ಕುಡ್ದಿಲ್ಲ ಗಾಯ್ಸ್, ಆಮೇಲೆ ಕಮೆಂಟ್ ಮಾಡಬೇಡಿ ಕುಡ್ದವನೆ ಅಂತ. ಕುಡ್ದಿಲ್ಲ ಅವನು. ಪಾಪ ಆ ಮಗುಗೆ ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ. ನೋಡಿ, ಹುಷಾರ್ ಮಾಡ್ತವನೆ ನಮ್ಮ ಅಮ್ಮಂಗೆ, ಹುಷಾರ್ ಅಂತ ಬೆರಳು ತೋರಿಸ್ತವನೆ. ಏನು ಹುಷಾರ್ ಅನ್ನೋದು? ಓಹೋ, ನನ್ನ ಬಾಯ್ ಬಾಯ್. ಗುಡ್ ನೈಟ್.
ನೈಟ್ ಹೇಳು ಮಾಮಿ ಗುಡ್ ನೈಟ್. ಹಾಂ ಗುಡ್ ನೈಟ್. ಹಾಂ ಗುರ್ರು ಹೋಯ್ತದೆ ಎಲ್ಗೋಯ್ತಕ್ಕಂತ ಗುರ್ರು ಹೋಯ್ತದೆ. ಬಾಯ್ ಬಾಯ್ ಅಗಸ್ತ್ಯ. ಕೈ ನೋವು ಬಂತು. ಹಾಂ ಹಾಂ ಸಾಕು ಹೋಗು, ಸಾಕು ಸಾಕು, ಜಾಸ್ತಿ ಆಗೋಯ್ತು. ಹಾಂ ಹುಷಾರು ನಡಿ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗಲ್ಲಿ ಇಷ್ಟೇ, ಮತ್ತೆ ನಾಳೆ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.